ಗುಂಡಲ್ಲಿ ಪಂಚಾಯಿತಿಯ ಮುಖ್ಯವಾಗಿ ಹೆಸರು ನನ್ನ ಜ್ಞಾಪಕ ಬರೋದು ಅಂದರೆ ರಾಧಾಕೃಷ್ಣ ಹಾಗೂ ವೆಂಕಟಾಚಲಪತಿ, ನಾಗಮಂಗಲ ವೆಂಕಟಾಚಲಪತಿಯವರು, ಹರೀಶ್ ಅವರು ಹಾಗೂ ನಮ್ಮ ಮುಖಂಡರಾದಂಥ ರಾಜ್ಕುಮಾರ್ ಅವರು ಹಾಗೂ ST ಸಮುದಾಯದ ತಾಲೂಕು ಅಧ್ಯಕ್ಷರಾದಂಥ ಪ್ರಕಾಶ್ರು ಹಾಗೂ ಪ್ರಶಾಂತ್ ಅವರು, ನಮ್ಮ ಸ್ನೇಹಿತರು, ಚಿಕ್ಕಗುಟ್ಟಲ್ಲಿ ಪಂಚಾಯತ್ ಮೆಂಬರು, ಈ ಥರ ಎಲ್ಲ ಮುಖಂಡರು, ನಮ್ಮ ನಗರಸಭೆ ನಗರಸಭೆಯಲ್ಲಿ ಸದಸ್ಯರಾದಂಥ ತ್ರಿವೇಣಿ ಇದಾರಲ್ಲ, ತ್ರಿವೇಣಿ ನೋಡಿ ನಂಗೆ ಆಶ್ಚರ್ಯ ಆಯಿತು. ನನ್ನ ಫುಲ್ ಸಪೋರ್ಟ್ ತ್ರಿವೇಣಿ. ನೋಡಿ, ಇದನ್ನ ಒಂದ್ಸರಿ ನಾವು ಇಲ್ಲಿ ದೇವಸ್ಥಾನ ವೀಕ್ಷಣೆಗೆ ಬಂದ್ವಿ. ಪಂಚಾಯಿತಿ ನಾವು ಗೆದ್ವಿ. ಅವಾಗ ಗೆದ್ದು ನಮ್ಮ ತೆಕ್ಕೆಗೆ ಬಂದಾಗ ಸಂತೋಷದಿಂದ ಇಲ್ಲಿ ದೇವರ ದರ್ಶನ ಮಾಡ್ಕೊಂಬರೋಣ ಅಂತ, ಬಹಳ ಪುರಾತನ ದೇವಸ್ಥಾನ ಅಂತ ರಾಧಾಕೃಷ್ಣ ಅವರು ಪಂಚಾಯತ್ ಮೆಂಬರ್ಸ್ನ ಕರ್ಕೊಂಡ್ಬಂದ್ರು. ಚೇರ್ಮನ್ ವಿಷಯನೆಲ್ಲ ಪಂಚಾಯತಿ ನಮ್ಮ ಕೈಲಿ ಇತ್ತಲ್ಲ, ನೋಡಿದಾಗ ಸುತ್ತಮುತ್ತ ವಾತಾವರಣ ಬಹಳ ಚೆನ್ನಾಗಿತ್ತು. ಇವೆಲ್ಲ ಏನಿರಲಿಲ್ಲ, ಕಾಂಪೌಂಡು, ಸಿಮೆಂಟು ಏನಿಲ್ಲ, ಬರೋ ದಾರಿನೂ ಕಾರುಗಳು ಬರೋಕೆ ಕಷ್ಟ ಆಗೋದು. ಏನು ನಾವತ್ತೇ ಇಲ್ಲಿ ಹೇಳಿದ್ ಮಾತು ಕೊಟ್ಟೆ, ನೋಡಿ ಬರೋ ದಾರಿ ಚೆನ್ನಾಗಿರ್ಬೇಕು, ಎಷ್ಟೋ ಕೋಟಿಗಳು ಬೇರೆ ಕಡೆ ಖರ್ಚು ಮಾಡ್ತೀವಿ, ಒಂದು ದೇವಸ್ಥಾನಕ್ಕೆ ಯಾಕೆ ಮಾಡಬಾರ್ದು ಅಂದ್ಬಿಟ್ಟು ಈ ಚಿಕ್ಕಬಟ್ಟಲ್ಲಿ ಗ್ರಾಮದಲ್ಲಿ ಬೆಟ್ಟದ ಮೇಲೆ ಈ ಒಂದು ದೇವರ ಸನ್ನಿಧಿಯಲ್ಲಿ, ಬ್ಯಾಟರಾಯ ಸ್ವಾಮಿ ದೇವರ ಸನ್ನಿಧಿಯಲ್ಲಿ ನಾವು ಇವತ್ತಿದ್ದೀವಿ. ಇವತ್ತು ಪ್ರತಿಷ್ಠಾಪನೆ ಆಗಿದೆ. ನೆಕ್ಸ್ಟ್ ಮುಂದಿನ ವರ್ಷ ರಾಧಾಕೃಷ್ಣ ಹೇಳಿದಂಗೆ ವಾರ್ಷಿಕೋತ್ಸವಕ್ಕೆ ನಾವು ಬರ್ತೀವಿ. ನಮ್ಮ ಕೈಲ ಸಹಾಯ ನಾವು ಮಾಡಿ ಅನ್ನ ಸಂತರ್ಪಣೆ, ನಮ್ಮ ಮಾಸ್ ಮ್ಯಾರೇಜಸ್, ಮದುವೆ ಇವೆಲ್ಲ ಮಾಡೋಣ. ಇನ್ನೂ ಇಂಪ್ರೂವ್ ಮಾಡಬೇಕಾಗಿದೆ. ಇಲ್ಲಿ ಒಂದು ಸಮುದಾಯ ಭವನ ಥರ ಕಟ್ಟೋದು, ಇಲ್ಲಾಂದ್ರೆ ಮೇಲ್ಛಾವಣಿ ಹಾಕ್ಬಿಟ್ಟು ಬಂದವ್ರಿಗೆ ಕೂತ್ಕೊಂಡು ಮದುವೆಗಳು ಮಾಡೋಕ್ಕೆ ಸಣ್ಣ ಪುಟ್ಟ ಕಾರ್ಯಕ್ರಮಗಳು, ಮಗು ನಾಮಕರಣಗಳು, ಅನೇಕ ಕಾರ್ಯಕ್ರಮಗಳು ಮಾಡ್ಬೋದು. ಇದು ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಕೋಲಾಟ ಬಹಳ ಪ್ರಸಿದ್ಧಿ ಈ ಏರಿಯಾದಲ್ಲಿ. ಅಲ್ಲಿ ಬಂದ ತಕ್ಷಣ ಹೆಣ್ಮಕ್ಳು ಚಿಕ್ಕವರಿಂದ ಇರೋ ದೊಡ್ಡ ವಯಸ್ಸಾಗಿರೋವರೆಗೂ ಕೋಲಾಟ ಆಡೋದು ನಾಗಮಂಗಲದಲ್ಲಿ. ಬಹಳ ಖುಷಿ ಆಯ್ತು ನನಗೆ. ಅಂದ್ರೆ ಅವ್ರ ಕೆಲಸ ಬಿಟ್ಟು ಬಿಡು ಟೈಮ್ನಲ್ಲಿ ಅದನ್ನ ಕಲಿತು ಮನರಂಜಿಸ್ತಾರಲ್ಲ, ನಮ್ಗೆ ಭಾರಿ ಖುಷಿ ಆಯ್ತು. ಈ ಹಳ್ಳಿಗಾಡಲ್ಲಿ ಇಂಥ ಇದ್ರ ಸೊಬಗು ಇರಬೇಕು ನೋಡಿ. ಅವಾಗ ನಾನು ಫಸ್ಟ್ ಇಲ್ಲಿ ಬಂದಾಗ ಸುತ್ತಲೆಲ್ಲ ಒಣಗೋಗಿತ್ತು, ಇದೆಲ್ಲ ಗ್ರೀನ್ ಇರಲಿಲ್ಲ. ಈಗ ಅಂತರ್ಜಲ ವೃದ್ಧಿ ಆಗಿದೆ. ಯಾಕಂದ್ರೆ KC ವ್ಯಾಲಿಯಿಂದ ನೀರು ತುಂಬಿಸ್ವಲ್ಲ 35 ಕೆರೆಗಳಿಗೆ. ಆ ನೀರು ಎಲ್ಲ ಕಡೆ ಹರಿದು ಮಳೆನೂ ಚೆನ್ನಾಗಾಯ್ತು. ನಾನಿದ್ದಾಗ ಒಂದು 3 ವರ್ಷ. ಏನು ಇತ್ತೀಚೆಗೆ ಮಳೆ ಇಲ್ಲ, ಕಷ್ಟ ಆಗಿದೆ. ಅದರಿಂದ ಈಗ ನೋಡಿ ಸುತ್ತ ಹೆಂಗ್ ಮಲೆನಾಡಿದ್ದಂಗಿದೆ ನಮ್ಮ ಮುಳುವಾಗ್ಲು. ಯಾರೋ ಒಬ್ಬ ತಹಸೀಲ್ದಾರ್ ಬಂದು, ಏನ್ ಸರ್ ಇಲ್ಲಿ ಅಲ್ಲಿ ಹೆಂಗ್ ಹೋಗ್ತೀರಾ, ಇದು ಬೊಳ್ಳುಗಾಡು, ಏನು ಇಲ್ಲ, ಅಲ್ಲಿ ನೀರಿಲ್ಲ ಕುಡಿಯಕ್ಕೆ ಅಂತ ಹೇಳಿದ್ರು. ಅಲ್ಲಿ ಬಂದು ನೋಡಿ ಹಸಿರು, ಹಸಿರು ಇದೆ, ನೀರಿದೆ, ಎಲ್ಲ ಇದೆ ಅಂತ ಒಬ್ಬ ತಹಸೀಲ್ದಾರ್ ಹೇಳಿದ್ರು ನಾನು ವೀಡಲ್ಲಿ. ಅವ್ರಿಗೆ ಯಾರೋ ಭಯ ಇಡ್ಸಿಟ್ಟವ್ರೆ, ಅಲ್ಲಿ ಯಾಕೆ ಹೋಗ್ತೀರಾ ನೀವು, ಅಲ್ಲೇನಿಲ್ಲ, ನೀರಿಲ್ಲ, ಮರ ಇಲ್ಲ, ಗಿಡ ಇಲ್ಲ. ಇಲ್ಲಿ ಬಂದ್ಮೇಲೆ ಅನಿಸ್ತು ನಮ್ಮೂರಿಂದ ಚೆನ್ನಾಗಿದೆ ಅಂತ. ಆ ಥರ ವೃದ್ಧಿ ಆಗಿದೆ ಇದು. ಅದಕ್ಕೆ ಮನ್ಸು ಮಾಡ್ಬೇಕಷ್ಟೇ. ನನಗೆಲ್ಲ ಸಹಕಾರ ಕೊಟ್ಟವರು ಬಹಳ ಜನ ಕೊಟ್ಟಿದ್ದಾರೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ. ಯಾರೇ ನನ್ನ ಜೊತೆಲಿ ಇದ್ರು ಅವ್ರು ಯಾರು ನಾನು ಕೈ ಬಿಟ್ಟಿಲ್ಲ. ಇನ್ನು ಮುಂದೇನೂ ಅಷ್ಟೇ. ನಾನು ಯಾರು ಅಂತ ನಂಬ್ಕೊಂಡ್ ಬಂದವ್ರನ್ನ ಗುರ್ತಿಡಿತೀನಿ. ಅವ್ರಿಗೆ ಗುರುತರವಾದ ಒಂದು ಕೆಲಸಗಳಾದ್ರೆ ನಾನು ಮಾಡ್ಕೊಡ್ತೀನಿ. ನಾನು ಇಂಥವರು ಅಂಥವ್ರು ಇಂಥ ಏರಿಯಾ ಆ ಏರಿಯಾಗೆ ಮಾಡ್ಬೇಕು, ಈ ಅವಳಿ ಒಬ್ಳಿಗೆ ಮಾಡ್ಬೇಕು, ತಾಯ್ಲೂರ್ ಒಬ್ಳಿಗೆ ಮಾಡ್ಬೇಕು, ತುಸಂದ್ರ ಒಬ್ಳಿಗೆ ಮಾಡ್ಬೇಕು, ಅವೆಲ್ಲ ನನಗಿಲ್ಲ. ಎಲ್ಲ ಸಮಾನವಾಗಿ ನೋಡಿದ್ದೀನಿ, ಸಮಾನವಾಗಿ ರಸ್ತೆಗಳು ಮಾಡಿದ್ದೀನಿ, ಸಮಾನವಾಗಿ ಹೈಲೈಟ್ಸ್ ಮಾರ್ಕ್ಸ್ ಹಾಕಿದ್ದೀನಿ, ಎಲ್ಲರಿಗೂ ಪಂಪ್ ಸೆಟ್ಸ್ ಕೊಟ್ಟಿದ್ದೀನಿ. ವೆಹಿಕಲ್ಸ್ ಅಂಬೇಡ್ಕರ್ ನಿಗಮ ಚೇರ್ಮನ್ ಆದಾಗ ಕೆಲವೆಲ್ಲ ನಡ್ಕೊಂಡು ಹೋಗೋಲ್ಲ, ಇವತ್ತು ಕಾರಲ್ಲಿ ಓಡಾಡ್ತಾರೆ. ಖುಷಿ ನನಗೆ, ಸಂತೋಷ ಆಗುತ್ತೆ. ಅದ್ರಲ್ಲಿ ಬೆಳೆದಿದ್ದಾರೆ, ಹೊಟ್ಟೆ ಪಾಡಿಗೆ ದುಡಿತಾ ಇದ್ದಾರೆ, ಟ್ಯಾಕ್ಸಿಗಳೆಲ್ಲ ಮಾಡ್ಕೊಂಡು. ಸಂತೋಷ ಆಗುತ್ತೆ. ಅನೇಕ ಜನಕ್ಕೆ ಲೋನ್ಗಳು ಕೊಟ್ಟಿದ್ದೀನಿ. ಯಾರಿಗೇನಾದ್ರು ನೆಕ್ಸ್ಟ್ ಮಿಸ್ ಆಗಿದ್ರೆ ನನಗೇನು ಅನಿಸ್ತಂಗೆ ಎಲ್ಲರೂ ಬಂದವ್ರಿಗೆಲ್ಲ ಎಲ್ಲ ಫಲಾನುಭವಿಗಳಿಗೆ ನಾನು ಅನುಕೂಲ ಮಾಡ್ಕೊಟ್ಟಿದ್ದೀನಿ. ಕೆಲ ಲೀಡರ್ಸ್ ಬರೋರು ಕೇಳೋರು, ಸರ್ ಲಿಸ್ಟ್ ಕೊಡೋರು, ಅದ್ರ ಪ್ರಕಾರ ನಿಮ್ಗೀಗ ನಾನು ಅಲ್ಲಿ ಇಲ್ಲದೆ ಇರ್ಬೋದು, ಆದರೂ ಬೇಕಾದ್ರೆ ಪಟ್ಟಿ ಕೊಡಿ ನೀವು ಲೀಡರ್ಗಳು, ನಾನು ನಿಮ್ಗೆ ಏನು ಬೇಕಾದ ಸಹಾಯ ಮಾಡ್ತೀನಿ. ಲೋನ್ ಬೇಕಾ, ದನ ಕರುಗಳ ಲೋನು, ಹಸುಗಳ ಲೋನು, ಆಮೇಲೆ ಕುರಿ ಮೇಕೆ ಲೋನು, ಆಮೇಲೆ ಕೊಡೋಕೆ ಜಾಗ ಜಮೀನು ಇಲ್ಲ ಅಂದರೆ ಅವ್ರಿಗೂ ಪ್ರಾವಿಷನ್ ಇದೆ, ಅಲಾಟ್ಮೆಂಟ್ ಮಾಡ್ತಾರೆ. ಅದು ಎಲ್ರಿಗೂ ಅಲ್ಲ, ಅದು SC ಗಳಿಗೆ ಮಾತ್ರ. ಬೋರ್ವೆಲ್ ಎಲ್ಲ ಜೊತೆಗೂ ಹಾಕ್ಸ್ಕೊಡೋಣ, ಬೇಕಾದ್ರೆ ಇಲ್ವೋ ಅವ್ರಿಗೆಲ್ಲ ಹಾಕ್ಸ್ಕೊಳ್ಳೋಣ, ಏನು ತೊಂದರೆ ಇಲ್ಲ. ನನಗೆಲ್ಲ ನಾನು ಅದೇ ಕೆಲಸ ಮಾಡಿ ಬಂದಿರೋದ್ರಿಂದ ಅನುಭವ ಇದೆ. ನಿಮ್ಮ ಒಂದು ಸೇವೆ ನಾನು ಮಾಡ್ತೀನಿ. ಇವತ್ತು ಬ್ಯಾಟರಾಯ ಸ್ವಾಮಿ ನೋಡಿ ಸಂತೋಷ ಆಯಿತು. ದೇವಸ್ಥಾನ ಎಷ್ಟು ವರ್ಷದ ಹಳೆದೋ ನನಗೆ ಗೊತ್ತಿಲ್ಲ, ಬಹಳ ಪುರಾತನ ದೇವಸ್ಥಾನ ಅನ್ಸುತ್ತೆ. ಇವತ್ತು ಹೊಸದಾಗಿ ಕಾಣ್ತಾ ಇದೆ, ಬಹಳ ಚೆನ್ನಾಗಿ ಟೈಲ್ಸ್ ಎಲ್ಲ ಹಾಕಿ, ಸುತ್ತಲೂ ಸಿಮೆಂಟ್ ಹಾಕಿ ಇಲ್ಲಿ ಬಂದು ಮುಂದೆ ಒಂದೊಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಹೋಗೋಣ ಅನ್ಸುತ್ತೆ. ಮೊದಲು ಹಂಗಿರ್ಲಿಲ್ಲ.
ಭಾಳ ಬಂದರೆ ಒಂಥರ ಇದಾಗೋದು, ಹೆಂಗಪ್ಪ ಇಲ್ಲಿ ಅಂತ. ಈಗ ನೋಡಿ ಬರೋಣ ಅನ್ಸುತ್ತೆ, ಮತ್ತೆ ಮತ್ತೆ ಬರೋಣ ಅನ್ಸುತ್ತೆ. ನೆಕ್ಸ್ಟ್ ಏನೇ ಪೂಜೆ ಇದ್ದಿದ್ರೆ ನಾವು ರಾಧಾಕೃಷ್ಣ ಅವ್ರು ಕರೆದಾಗ ನಾವು ಬರ್ತೀವಿ. ಇವತ್ತೇನು ಪಂಚಾಯತಿ ಮೆಂಬರ್ಗಳು ಕಮ್ಯುನಿಕೇಶನ್ ಗ್ಯಾಪ್ ಗೊತ್ತಿಲ್ಲ ಅನ್ಸುತ್ತೆ ಕೆಲವ್ರಿಗೆ, ಹೆಚ್ಚಿಗೆ ಬಂದಿಲ್ಲ. ನೆಕ್ಸ್ಟ್ ಟೈಮ್ ನಾನು ಬಂದಾಗ ಎಲ್ಲ ಇರಬೇಕು, ಯಾಕಂದ್ರೆ ಇದು ನಮ್ಮ ಪಂಚಾಯತಿ. ಇವರು ನಮ್ಮ ರಾಧಾಕೃಷ್ಣ ಅವ್ರು ಹೇಳಿರ್ತಾರೆ ಅನ್ಕೊಂಡೆ, ಅವ್ರು ಯಾರು ಹೇಳಿದಾರೋ ಬಿಟ್ಟಿದಾರೋ. ಆಯ್ತು, ಈಗ ನಮ್ಮ ಚಿಕ್ಕಗುಟ್ಟಳ್ಳಿ ಅವರೆಲ್ಲ ಬಂದಿದ್ದೀರಲ್ಲ, ನಾಗಮಂದ್ರ ಬಂದಿದ್ದೀರಲ್ಲ, ರಾಧಾಕೃಷ್ಣ ಬಂದಿದ್ದಾರೆ, ಹೆಚ್ಚು ಕಡಿಮೆ ಎಲ್ಲ ಪಂಚಾಯತಿಯಲ್ಲಿ ಲೀಡರ್ಸ್ ಇದ್ದೀರಿ ನೀವು ಇಲ್ಲಿ. ಹಾ ಬಂದಿದ್ದಾರೆ, ನಮ್ಮ ರಾಜ್ಕುಮಾರ್ ಇದ್ದಾರೆ, ಬಹಳ ಸಂತೋಷ. ಮುಂದಿನ ದಿನಗಳಲ್ಲಿ ನಿಮ್ಮ ಸೇವೆಗೆ ನಾನು ಸದಾ ಸಿದ್ಧ. ನಾನು ಅಧಿಕಾರದಲ್ಲಿ ಇರ್ಲಿ ಇಲ್ಲದೆ ಹೋಗ್ಲಿ ತಲೆ ಕೆಡಿಸ್ಕೊಬೇಡಿ ನೀವು, ಅರ್ಥ ಆಯ್ತಾ? ನನಗೆ ಫೋರ್ಸ್ ಇದೆ. ನಾನೊಬ್ಬ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ಆಗಿ ನಮ್ಮದೇ ಸರ್ಕಾರ, ನಿಮ್ಮ ಕೆಲಸಗಳು ನಾನು ಮಾಡಿಕೊಡೋ ಶಕ್ತಿ ನನಗಿದೆ. ನನ್ನ ಮೇಲೆ ಒಂದು ನಂಬಿಕೆ ಇಡಿ, ನಿಮ್ಮ ಒಂದು ಆಶೀರ್ವಾದ ನನಗೆ ಮುಂದೆ ಬೇಕಾಗ್ಬೋದು. ನಿರ್ಧಾರ ತಗೊಂಡು ನಾನು ನಿಮ್ಗೆ ಹೇಳ್ತೀನಿ, ಎಲೆಕ್ಷನ್ಗೆ ಅಂತಲ್ಲ, ಯಾವುದೇ ವಿಷಯದಲ್ಲಾಗಲಿ ನಿಮ್ಮ ಸಹಾಯ ನಮಗೆ, ನಾನು ನಿಮಗೆ, ನೀವು ನನಗೆ ಅಷ್ಟೇ. ನೀವು ನನಗಿದ್ದ, ನಾನು ನಿಮಗೆ ಕೇಳಿದ್ರಲ್ಲ ಸ್ಕೂಲಲ್ಲಿ ಪಾಠನ, ಒಬ್ರಿಗೊಬ್ರು ಅಷ್ಟೇ ಅಂದ್ರೆ ಹಂಗೆ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗೋಣ. ಮುಖ್ಯವಾಗಿ ನಂದೇನು ಧ್ಯೇಯ ಅಂದರೆ, ನನ್ನ ಧ್ಯೇಯನೇ ಇಷ್ಟು, ಇಂಪ್ರೂವ್ಮೆಂಟ್, ಡೆವಲಪ್ಮೆಂಟ್ ಮಾಡ್ಬೇಕಷ್ಟೇ. ಯಾರೇನೇ ಹೇಳಿ ಅದು ಹೆಚ್ಚಿಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಡೆವಲಪ್ ಮಾಡಿದ್ರೆ ಜನ ಹೇಳ್ತಾರೆ. ಈಗ ನಾನು ಕೆಲಸ ಮಾಡಿ ಹೋದ್ಮೇಲೆ ನಾನು ಏನ್ ಮಾಡಿದ್ರೆ ಅಂತ ನನಗೆ ಗೊತ್ತಿಲ್ಲ, ಏನೋ ಬಹಳಷ್ಟು ಕೆಲಸ ಆಗಿದೆ ಅನ್ನೋ ತರ ಜನಗಳ ಬಾಯಿನಲ್ಲಿ ಬರ್ತಾ ಇದೆಯಲ್ಲ, ಅದು ನಂಗೆ ಬಹಳ ಸಂತೋಷ ಕೊಡ್ತಾ ಇದೆ. ಇಷ್ಟೆಲ್ಲ ಮಾಡಿದ್ದೀನಲ್ಲ ಅಂತ, ಅಷ್ಟೇ ಸಾಕು. ಜನ ನನ್ಗೆ ಹೇಳ್ತಾವ್ರೆ, ಸರ್ ನಮ್ಮೂರಿಗೆ ಬನ್ನಿ, ನಮ್ಮೂರಿಗೆ ಬನ್ನಿ, ನಮ್ಮೂರಿಗೆ ಬನ್ನಿ, ನಮ್ಮೂರಿಗೆ ಬನ್ನಿ, ಮತ್ತೆ ಎಲೆಕ್ಷನ್ ಬನ್ನಿ ಅಂತ. ನಾನು ಯಾರಿಗೂ ಏನು ಬರ್ತೀನಿ ಅಂತ ಹೇಳಿದ್ರೆ ಬರಲ್ಲ ಅಂತ ಹೇಳಿಲ್ಲ. ಅದೆಲ್ಲ ಆಟ ಅಲ್ಲ, ಸೀರಿಯಸ್ ಆಗಿ ಯೋಚನೆ ಮಾಡಿ ಒಂದು ಡಿಸಿಷನ್ ತಗೊಳ್ಳುವಂತ ವಿಷಯ ಇದು. ಅಂತ ಕಾಲಕ್ಕೆ ನಾನು ನಿಮ್ಗೆಲ್ಲ ಕೇಳ್ತೀನಿ, ನೀವೆಲ್ಲ ನನ್ನ ಪರವಾಗಿ ಇರ್ಬೇಕಾಗುತ್ತೆ ಅಂತ ಹೇಳ್ತಾ, ಇದು ಚುನಾವಣಾ ಭಾಷಣ ಅಂತ ಭಾವಿಸ್ಬೇಡಿ. ಏನು ಹೇಳ್ದೆ ಹೋಗ್ಬಿಟ್ರೆ ಕಷ್ಟ. ಜನ ಏನ್ ಮಾತಾಡಿದ್ರೆ వచ్చిందంటే ಏನ್ ಮಾತಾಡ್ರಿ ನಾಗೇಶ್ ಅವರು, ಯಾಕೆ ಬಯಸ್ರಾ ఏం మాట్లాడ దాన్ని ఇంకా నేను మాట్లాడేది తెలియాలి కదా అందరికి, ఏం వచ్చినా ఏం మాట్లాడుతుంది దాన్ని ఇంకా మాట్లాడుతూ ఉన్నాను. మీ ఆశీర్వాదం ఉన్నే ఇట్లే నీ పిలుస్తాను, నేను వస్తాను, దేవుని చూసుకొని పోతాను. నమస్కారం, మంచిది.